ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ಡಿಸೀಸ್ ಕಾಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಹ್ಯೂಮನ್, ಮನುಷ್ಯನಿಗೆ ಬರ್ತಕ್ಕಂತಹ ಕೆಲವು ರೋಗಗಳ ಬಗ್ಗೆ ತಿಳ್ಕೊಂಡಿದ್ವಿ ಮೈಕ್ರೋ ಆರ್ಗ್ಯಾನಿಸಮ್ಸಿಂದ. ಟುಡೇ ಹಾಗಾದರೆ ಆ ರೋಗಗಳನ್ನ ಆದಷ್ಟು ನಾವು ಹೇಗೆ ತಡೆಗಟ್ಟೋದು ಅಂದರೆ, ವಿ ಶುಡ್ ಕೀಪ್ ಎ ಹ್ಯಾಂಡ್ ಕರ್ಚೀಫ್ ಆನ್ ದ ನೋಸ್ ಆ್ಯಂಡ್ ಸ್ನೀಸಿಂಗ್. ಏನಾದರೂ ಯಾರಿಗಾದ್ರೂ ನೆಗಡಿ ಆಗಿದೆ ನಮ್ಮ ಮನೆಯಲ್ಲಿ ಅಥವಾ ಹೊರಗಡೆ ಅಂದರೆ ಅವರು ಸೀಂದಾಗ ಅದರಲ್ಲಿ ಇರ್ತಕ್ಕಂತಹ ವೈರಸ್ ಗಾಳಿ ಮೂಲಕ ನಮ್ಮನ್ನು ತಲುಪಬಾರ್ದು ಅಂದರೆ ಅಟ್ಲೀಸ್ಟ್ ಅವರು ಸಹ ಹ್ಯಾಂಡ್ ಕರ್ಚೀಫ್ನ ಯೂಸ್ ಮಾಡಬೇಕು. ಸೀನ್ ಬೇಕಾದರೆ ನಾವು ಸಹ ಅಂಥವ್ರ ಜೊತೆ ಇದ್ದಾಗ ಆದಷ್ಟು ನಮ್ಮ ಬಾಯಿ ಮತ್ತು ಮೂಗನ್ನು ಹ್ಯಾಂಡ್ ಕರ್ಚೀಫ್ಗಳಿಂದ, ಸಣ್ಣ ಕರ್ಚೀಫ್ ಬಟ್ಟೆಯಿಂದ ನಮ್ಮ ಅದನ್ನು ಕವರ್ ಮಾಡ್ಕೊಂಡಿದ್ರೆ ನಮಗೆ ಆ ರೋಗಗಳನ್ನ ಆದಷ್ಟು ನಮ್ಮ ದೇಹಕ್ಕೆ ಅಟ್ಯಾಕ್ ಆಗದಾಗೆ ನೋಡ್ಕೋಬೋದು. ಇಟ್ ಈಸ್ ಬೆಟರ್ ಟು ಕೀಪ್ ಎ ಡಿಸ್ಟೆನ್ಸ್ ಫ್ರಮ್ ಇನ್ಫೆಕ್ಟೆಡ್ ಪರ್ಸನ್. ಇನ್ನೂ ಒಳ್ಳೆಯದೇನು ಅಂದರೆ ಆ ವ್ಯಕ್ತಿಯಿಂದ ಆದಷ್ಟು ಸ್ವಲ್ಪ ದೂರ ಇರೋದು. ಇನ್ಫೆಕ್ಟೆಡ್ ಪರ್ಸನಿಂದ, ಯಾರಿಗೆ ರೋಗಗಳು ಬಂದಿರುತ್ತೆ ಆ ವ್ಯಕ್ತಿಯಿಂದ ಸ್ವಲ್ಪ ದೂರ ಇದ್ದರೆ ನಮಗೂ ಹರಡುವುದನ್ನು ತಡೆಗಟ್ಟಬೋದು. ಇದು ಲಾಸ್ಟ್ ಕ್ಲಾಸಲ್ಲಿ ಬಾಕ್ಸ್ ಆಗಿತ್ತಲ್ಲ. ಟ್ಯುಬರ್ಕ್ಯುಲೋಸಿಸ್ ಅಂದರೆ ಕ್ಷಯ, ಮೀಸೇಲ್ಸ್ ಅಂದರೆ ದಡಾರ ಅಂತೇಳಿ ಕರೀತಾರೆ, ಚಿಕನ್ ಪಾಕ್ಸ್ ಅಂದರೆ ಸೀತಾಳೆ ಸಿಡುಬು, ಪೋಲಿಯೋ ಅಂದರೆ ಪೋಲಿಯೋ. ಇದು ಲಾಸ್ಟ್ ಕ್ಲಾಸಲ್ಲಿ ಹೋಮ್ವರ್ಕ್ ಸಹ ಕೊಟ್ಟಿದ್ದೆ, ಮೋಡ್ ಆಫ್ ಟ್ರಾನ್ಸ್ಮಿಷನ್ ಹೇಗೆ ಹೇಳಿ. ಐ ಥಿಂಕ್ ಮಾಡಿದ್ದೀರಾ ಅನ್ಕೋತೀನಿ. ಓಕೆ, ಟುಡೇ ಲೆಟ್ಸ್ ವಿ ಸ್ಟಾರ್ಟ್ ನೌ. ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಅನಿಮಲ್ಸ್. ಏನು, ಪ್ರಾಣಿಗಳಿಗೆ ಮೈಕ್ರೋ ಆರ್ಗ್ಯಾನಿಸಮ್ ಸೂಕ್ಷ್ಮಾಣುಜೀವಿಗಳಿಂದ ಬರ್ತಕ್ಕಂತಹ ರೋಗಗಳು ಯಾವ್ದ್ಯಾವುದು ಅಂತ. ಸಿ, several microorganisms not only cause disease in humans and plants. ತುಂಬ ಸೂಕ್ಷ್ಮಾಣುಜೀವಿಗಳಿದೆ, ಅದು ಬರೀ ಯಾರಿಗೆ, ಮನುಷ್ಯರಿಗೆ ಮತ್ತು ಪ್ಲ್ಯಾಂಟ್ ಸಸ್ಯಗಳಿಗೆ ಮಾತ್ರ ಹಾನಿಯನ್ನು ಉಂಟು ಮಾಡಲ್ಲ ಅಥವಾ ರೋಗಗಳನ್ನ ಉಂಟು ಮಾಡಲ್ಲ, ಬಟ್ ಆಲ್ಸೋ ಇನ್ ಅದರ್ ಅನಿಮಲ್ಸ್. ಏನು, ಇದು ಪ್ರಾಣಿಗಳಿಗೆ, ಇತರ ಪ್ರಾಣಿಗಳಿಗೂ ಸಹ ರೋಗವನ್ನು ಉಂಟು ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಆಂಥ್ರಾಕ್ಸ್ is a dangerous human and cattle disease caused by a bacterium. ಅದಕ್ಕೆ ಉದಾಹರಣೆ ಅಂದ್ರೇನು, ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಆಂಥ್ರಾಕ್ಸ್ ಎಂಬ ಭಯಾನಕ ರೋಗ ಏನು ಮನುಷ್ಯನಿಗೆ ಮತ್ತು ಕ್ಯಾಟಲ್ ಜಾನುವಾರುಗಳಿಗೆ, ಹಸು, ಕುರಿ, ಎಮ್ಮೆ, ಮೇಕೆ, ಆಡು, ಈ ಥರ ಜಾನುವಾರುಗಳಿಗೆ ಹೆಚ್ಚು ಹಾನಿಯನ್ನು ಉಂಟು ಮಾಡ್ತಕ್ಕಂತಹ ರೋಗ ಯಾವುದು, ಆಂಥ್ರಾಕ್ಸ್ ಎಂಬ ರೋಗವನ್ನು ಪ್ರಾಣಿಗಳಲ್ಲಿ ಯಾವುದು ಉಂಟು ಮಾಡುತ್ತೆ, ಬ್ಯಾಕ್ಟೀರಿಯಾ ಉಂಟು ಮಾಡುತ್ತೆ. ಫುಟ್ ಆ್ಯಂಡ್ ಮೌತ್ ಡಿಸೀಸಸ್ ಇಸ್ ಎ ಕ್ಯಾಟಲ್ ಇಸ್ ಕಾಸ್ಡ್ ಬೈ ವೈರಸ್. ಫುಟ್ ಆ್ಯಂಡ್ ಮೌತ್ ಡಿಸೀಸಸ್ ಅಂದರೆ ಕಾಲು ಬಾಯಿ ರೋಗ ಅಂತೇಳಿ ಕರೀತಾರೆ. ಫುಟ್ ಅಂದರೆ ಕಾಲು, ಮೌತ್ ಅಂದರೆ ಬಾಯಿ. ಇದನ್ನು ಸಾಮಾನ್ಯವಾಗಿ ನಿಮ್ಮ ಮನೆಗಳಲ್ಲಿ ಹಸುಗಳಿದ್ರೆ ಈ ರೋಗಕ್ಕೆ ಚುಚ್ಚುಮದ್ದನ್ನು ನೀಡೋಕ್ಕೆ ಡಾಕ್ಟರ್ಸ್ ಬರ್ತಾ ಇರ್ತಾರೆ ಪ್ರತಿ ವರ್ಷಕ್ಕೊಂದೇ ಸಲ. ಇದನ್ನು ಕೇಳೇ ಇರ್ತೀರಾ. ಹಸುಗಳಿಗೆ, ಜಾನುವಾರುಗಳಿಗೆ ಸಾಮಾನ್ಯವಾಗಿ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಿಂತ ಬರ್ತಕ್ಕಂಥ ರೋಗ ಇದು ವೈರಸ್, ಅದರಲ್ಲೂ ವೈರಸ್ಸಿಂದ ಬರ್ತಕ್ಕಂಥ ರೋಗ ಇದು ಕಾಲುಬಾಯಿ ರೋಗ ಎಂಬುದು ಜಾನುವಾರುಗಳಿಗೆ ಬರ್ತಕ್ಕಂತಹ ರೋಗ ಆಗಿದೆ. ಅರ್ಥ ಆಯ್ತಾ? ಈ ಆಂಥ್ರಾಕ್ಸ್ ಅನ್ನೋದಿದೆಯಲ್ಲ, ಇದು ಪ್ರಾಣಿಗಳಲ್ಲಿ ಏನು ಮಾಡುತ್ತೆ, ಸುಮ್ಮನೆ ನಮಗೆ ನೆಗಡಿ ಆದರೆ ಹೇಗೆ ಸೋರ್ತಾ ಇರುತ್ತೋ ಹಾಗೆ ಪಾಪ ಅವಕ್ಕೆ ಜಲ್ಲು, ಮೂಗಲ್ಲಿ ಸೋರೋದು, ಈ ಥರ ಎಲ್ಲ ಉಂಟು ಮಾಡಿ ಆ ಜಾನುವಾರುಗಳು, ಹಸುಗಳು ಅಥವಾ ಬೇರೆ ಪ್ರಾಣಿಗಳು ಸತ್ತೇ ಹೋಗುತ್ತೆ. ಮನುಷ್ಯರಿಗೂ ಅಷ್ಟೇ, ಇದು ತುಂಬ ಡೇಂಜರಸ್ ಡಿಸೀಸು ಆಂಥ್ರಾಕ್ಸ್. ಸಿ, ಇದಕ್ಕೆ ಚುಚ್ಚುಮದ್ದನ್ನು ಸಹ ಕಂಡುಹಿಡಿದಿದ್ದಾರೆ. ರಾಬರ್ಟ್ ಕೋಚ್ 1876. ರಾಬರ್ಟ್ ಕೋಚ್ ಅನ್ನೋರೇನು 1876ರಲ್ಲಿ discovered the bacterium Bacillus anthracis which causes anthrax diseases. ಏನನ್ನು ಕಂಡುಹಿಡಿದ್ರು ಅವರು 1876ರಲ್ಲಿ ಬ್ಯಾಸಿಲಸ್ ಆಂಥ್ರಾಕ್ಸ್ ರೋಗ ಹೇಗುಂಟಾಗುತ್ತೆ, ಯಾವುದರಿಂದ ಬರುತ್ತೆ, ಯಾವ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ ಅಂತೇಳಿ ರಾಬರ್ಟ್ ಕೋಚ್ ಅನ್ನೋರು ಕಂಡುಹಿಡಿದ್ರು. ಅರ್ಥ ಆಯ್ತಾ? ಯಾವ ಬ್ಯಾಕ್ಟೀರಿಯಾದಿಂದ ಬರೋದು, ಬ್ಯಾಸಿಲಸ್ ಆಂಥ್ರಾಸಿಸ್ ಎಂಬ ಬ್ಯಾಕ್ಟೀರಿಯಾದಿಂದ ಕ್ಯಾಟಲ್ಗಳಿಗೆ ಮತ್ತು ಮನುಷ್ಯರಿಗೆ ಆಂಥ್ರಾಕ್ಸ್ ಎಂಬ ರೋಗ ತಗುಲುತ್ತೆ. ಅರ್ಥ ಆಯ್ತಾ? ಸಿ, ನೆಕ್ಸ್ಟ್, ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಪ್ಲಾಂಟ್ಸ್. ಸಸ್ಯಗಳಲ್ಲಿ ಹೇಗೆ ಮೈಕ್ರೋ ಆರ್ಗ್ಯಾನಿಸಮ್ ಸೂಕ್ಷ್ಮಾಣುಜೀವಿಗಳು ರೋಗಗಳನ್ನು ಉಂಟು ಮಾಡುತ್ತೆ ಅಂತ. ಸೆವೆರಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾಸಸ್ ಡಿಸೀಸ್ ಇನ್ ಪ್ಲಾಂಟ್ಸ್ ಲೈಕ್ ವೀಟ್, ರೈಸ್,
ಪೊಟ್ಯಾಟೊ, ಶುಗರ್ ಕೇನ್ ಅಂದರೆ ಕಬ್ಬು, ಆರೆಂಜ್ ಕಿತ್ತಲೆ, ಆ್ಯಪಲ್ ಸೇಬು ಆ್ಯಂಡ್ ಅದರ್ಸ್. ಸಸ್ಯಗಳಲ್ಲಿ ಹೇಗೆ ಸೂಕ್ಷ್ಮಾಣುಜೀವಿಗಳು ರೋಗಗಳನ್ನ ಉಂಟು ಮಾಡುತ್ತೆ? ಯಾವ್ಯಾವ ಸಸ್ಯಗಳಿಗೆ ಅಂದರೆ ರೈಸ್ ಅಂದರೆ ಭತ್ತ, ವೀಟ್ ಅಂದರೆ ಗೋಧಿ, ಪೊಟ್ಯಾಟೊ ಅಂದರೆ ಆಲೂಗೆಡ್ಡೆ ಗಿಡಗಳಿಗೆ, ಶುಗರ್ ಕೇನ್ ಅಂದರೆ ಕಬ್ಬಿನ ಗಿಡಗಳಿಗೆ, ಆರೆಂಜ್ ಅಂದರೆ ಕಿತ್ತಲೆ ಗಿಡಕ್ಕೆ, ಆ್ಯಪಲ್ ಸೇಬಿನ ಗಿಡಕ್ಕೆ, ಇನ್ನೂ ಅನೇಕ ಸಸ್ಯಗಳಲ್ಲಿ ಈ ಸೂಕ್ಷ್ಮಾಣುಜೀವಿಗಳು ರೋಗವನ್ನು ಉಂಟು ಮಾಡುತ್ತೆ. ದ ಡಿಸೀಸ್ ರೆಡ್ಯೂಸ್ ದ ಹೀಲ್ಡ್ ಆಫ್ ಕ್ರಾಪ್ಸ್. ಏನು ಮಾಡುತ್ತೆ? ಸಸ್ಯಗಳಲ್ಲಿ ಈ ಬ್ಯಾಕ್ಟೀರಿಯಾನೋ ಅಥವಾ ವೈರಸ್ಸೋ ಅಥವಾ ಈ ಥರ ಮೈಕ್ರೋ ಆರ್ಗಾನಿಸಮ್ಸ್ ಅಟ್ಯಾಕ್ ಆದರೆ ಏನಾಗುತ್ತೆ? ರೆಡ್ಯೂಸ್ ದ ಈಲ್ಡ್ ಆಫ್ ಕ್ರಾಪ್ಸ್. ಇಳುವರಿ ಅಂದರೆ ಅವ್ರು ಬೆಳೀತಕ್ಕಂಥ ಬೆಳೆಯಲ್ಲಿ ಇಳುವರಿ ಏನಾಗುತ್ತೆ? ಬರ್ತಕ್ಕಂಥ ಬೆಳೆ ಪ್ರಮಾಣದಲ್ಲಿ ಕಡಿಮೆ ಆಗಿಬಿಡುತ್ತೆ ಕ್ರಾಪು. ಸಿ ಟೇಬಲ್ 2.2 ಫಾರ್ ಸಮ್ ಸಚ್ ಪ್ಲಾಂಟ್ ಡಿಸೀಸಸ್. 2.2 ಟೇಬಲಲ್ಲಿ ಕೆಲವೊಂದು ಸಸ್ಯಗಳಿಗೆ ಬರ್ತಕ್ಕಂತಹ ರೋಗಗಳನ್ನು ಕೊಟ್ಟಿದ್ದಾರೆ. ದೇ ಕ್ಯಾನ್ ಬಿ ಕಂಟ್ರೋಲ್ಡ್ ಬೈ ದ ಯೂಸ್ ಆಫ್ ಸರ್ಟನ್ ಕೆಮಿಕಲ್ಸ್ ವಿಚ್ ಕಿಲ್ ದ ಮೈಕ್ರೋ ಆರ್ಗ್ಯಾನಿಸಮ್. ಈ ಸಸ್ಯಗಳಿಗೆ ಗಿಡಗಳಿಗೆ ಬರ್ತಕ್ಕಂತಹ ರೋಗಗಳನ್ನ ತಡೆಯೋದಕ್ಕೆ ಕೆಲವೊಂದು ರಾಸಾಯನಿಕಗಳನ್ನು ಸಹ ಉಪಯೋಗಿಸ್ತಾರೆ. ಸಿ 2.2 ಟೇಬಲ್ ನೋಡಿ. ಸಮ್ ಕಾಮನ್ ಪ್ಲಾಂಟ್ ಡಿಸೀಸಸ್ ಕಾಸ್ಡ್ ಬೈ ಮೈಕ್ರೋ ಆರ್ಗ್ಯಾನಿಸಮ್. ಸಾಮಾನ್ಯವಾಗಿ ಗಿಡಗಳಿಗೆ ಅಥವಾ ಸಸ್ಯಗಳಿಗೆ ಬರ್ತಕ್ಕಂತಹ ಸೂಕ್ಷ್ಮಾಣುಜೀವಿಗಳಿಂದ ಹರಡುವಂತಹ ರೋಗಗಳು ಪ್ಲಾಂಟ್ ಡಿಸೀಸಸ್. ಡಿಸೀಸಸ್ ನೇಮ್ ಸಿಟ್ರಸ್ ಕ್ಯಾಂಕರ್. ಅದರ ಹೆಸರು ಸಿಟ್ರಸ್ ಕ್ಯಾಂಕರ್ ಅಂತ. ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಇಂದ ಬರುತ್ತೆ? ಬ್ಯಾಕ್ಟೀರಿಯಾ. ಯಾವ ಮೈಕ್ರೋ ಆರ್ಗ್ಯಾನಿಸಮ್? ಬ್ಯಾಕ್ಟೀರಿಯಾ ಎಂಬ ಮೈಕ್ರೋ ಆರ್ಗ್ಯಾನಿಸಮ್ ಇಂದ. ಯಾವುದ್ರ ಮೂಲಕ ಹರಡುತ್ತೆ? ಹೇರ್, ಗಾಳಿ ಮೂಲಕ, ಮೋಡ್ ಆಫ್ ಟ್ರಾನ್ಸ್ಮಿಷನ್. ಅದೇ ಥರ ರಸ್ಟ್ ಆಫ್ ವೀಟ್. ಗೋಧಿಗೆ ತುಕ್ಕು ರೋಗ ಅಂತ. ರಸ್ಟ್ ಅಂದರೆ ಕಬ್ಬಿಣ ತುಕ್ಕು ಹಿಡಿಯುತ್ತಲ್ಲ, ಆ ಥರ ಆ ಕಲರ್ ಬರುತ್ತಷ್ಟೇ. ಗೋಧಿ ಗಿಡ ಏನು ತುಕ್ಕಿಡಿಯಲ್ಲ. ಏನಕ್ಕೆ ಆ ಥರ ಹೆಸರು ಬಂದಿದೆ ಅಂದರೆ, ಕಬ್ಬಿಣ ತುಕ್ಕಿಡಿದ್ರೆ ಲೈಟ್ ಆರೆಂಜ್ ಕಲರ್ ಇರುತ್ತೆ ನೋಡಿ, ಆ ಥರ ಚುಕ್ಕಿ ಚುಕ್ಕಿ ಎಲೆಗಳಿಗೆ, ಗೋಧಿ ಗಿಡಕ್ಕೆ ಎಲ್ಲ ಆರೆಂಜ್, ಲೈಟ್ ಆರೆಂಜ್ ರೆಡ್ಡಿಶ್ ಕಲರ್ ಚುಕ್ಕಿ ಚುಕ್ಕಿ ಎಲೆಗಳಲ್ಲಿ ಕಂಡು ಬಂದ್ಬಿಡುತ್ತೆ. ಅದಕ್ಕೆ ಅದನ್ನು ರಸ್ಟ್ ಆಫ್ ವೀಟ್ ಅಂದರೆ ಗೋಧಿಗೆ ತುಕ್ಕು ರೋಗ, ಗೋಧಿಯ ತುಕ್ಕು ರೋಗ ಅಂತಾರೆ. ಇದು ಶಿಲೀಂಧ್ರ, ಸಾಮಾನ್ಯವಾಗಿ ಫಂಗಸ್ಸಿಂದ ಬರ್ತಕ್ಕಂತಹ ರೋಗ. ಇದ್ರದ್ದು ಹೇಗೆ ಅಂತೇಳಿ ಅದ್ರದ್ದು ನಾನು ಪಿಕ್ಚರ್ ಹಾಕ್ತೀನಿ, ಓಕೆನಾ? ಈ ಕ್ಲಾಸ್ ಲಾಸ್ಟಲ್ಲಿ ಆ ಗಿಡದ ಚಿತ್ರವನ್ನು ಹಾಕ್ತೀನಿ ನಾನು, ಓಕೆನಾ? ಎಲೆಗಳಿಗೆ ಹೇಗಿರುತ್ತೆ, ಯಾವುದ್ರ ಮೂಲಕ ಹರಡುತ್ತೆ? ಮೋಡ್ ಆಫ್ ಟ್ರಾನ್ಸ್ಮಿಷನ್ ಏರ್, ಗಾಳಿ ಮತ್ತು ಬೀಜಗಳು, ಸ್ಪೋರ್ಟ್ಸ್ ಇರುತ್ತಲ್ಲ, ಪಾಲಿನೇಷನ್. ಈಗ ಗಿಡಗಳಲ್ಲಿ ಸಣ್ಣ ಸಣ್ಣ ಬೀಜಗಳಿರುತ್ತಲ್ಲ, ಅವುಗಳ ಮೂಲಕ ಹರಡುತ್ತೆ. ಅರ್ಥ ಆಯ್ತಾ? ಯೆಲ್ಲೋ ವೇನ್ ಮೊಸಾಕ್ ಆಫ್ ಬಿಂದಿ ಓಕ್ರಾ ಅಂದರೆ ಬೆಂಡೆ ಗಿಡಕ್ಕೆ ಹರಡುವಂತಹ ಹಳದಿ ನಾಳ ಮೊಸಾಯಿಕ್ ರೋಗ ಅಂತೇಳಿ ಕರೀತಾರೆ. ಅರ್ಥ ಆಯ್ತಾ? ಹಳದಿ ಇದ್ಯಾವುದು? ಬೆಂಡೆ ಗಿಡ. ಬಿಂದಿ ಓಕ್ರಾ ಅಂದರೆ ಬೆಂಡೆಕಾಯಿ, ಲೇಡೀಸ್ ಫಿಂಗರ್ ಅಂತ ಏನು ಕರಿತೀವಿ, ಅದು ಆ ಗಿಡಕ್ಕೆ ಬರ್ತಕ್ಕಂಥದ್ದು ಹಳದಿ ನಾಳ ಮೊಸಾಯಿಕ್ ರೋಗ ಅಂತೇಳಿ ಇದರ ಹೆಸರು. ಇದು ಯಾವುದ್ರ ಮೂಲಕ ಹರಡುತ್ತೆ? ವೈರಸ್ನ ಮೂಲಕ ಹರಡುವಂತಹ ರೋಗ, ವೈರಸ್ಸಿಂದ ಬರ್ತಕ್ಕಂಥ ರೋಗ. ಅರ್ಥ ಆಯ್ತಾ? ಯಾವುದ್ರ ಮೂಲಕ ಹರಡುತ್ತೆ? ಇನ್ಸೆಕ್ಟ್, ಕೀಟಗಳ ಮೂಲಕ ಆ ಗಿಡಕ್ಕೆ ವೈರಸ್ ಅಟ್ಯಾಕ್ ಆಗುತ್ತೆ. ಅರ್ಥ ಆಯ್ತಾ? ಇದಿಷ್ಟು 3: ಸಿಟ್ರಸ್ ಕ್ಯಾಂಕರ್, ರಸ್ಟ್ ಆಫ್ ವೀಟ್, ಗೋಧಿಗೆ ತುಕ್ಕು ರೋಗ, ಮತ್ತು ಬೆಂಡೆಕಾಯಿಗೆ ಹಳದಿ ರೋಗ, ಮೊಸಾಯಿಕ್ ರೋಗ, ಹಳದಿ ಮೊಸಾಯಿಕ್ ರೋಗ ಅಂತೇಳಿ, ಹಳದಿ ನಾಳದ ಮೊಸಾಯಿಕ್ ರೋಗ. ಇದಿಷ್ಟು ಸಸ್ಯಗಳಲ್ಲಿ ಕಂಡು ಬರ್ತಕ್ಕಂತಹ ಮೈಕ್ರೋ ಆರ್ಗ್ಯಾನಿಸಮ್ನಿಂದ ಉಂಟಾಗುವಂತಹ ರೋಗಗಳು. ನೆಕ್ಸ್ಟ್ ಫುಡ್ ಪಾಯ್ಸನಿಂಗ್. ಏನು ಫುಡ್ ಪಾಯ್ಸನಿಂಗ್ ಅಂದರೆ ಆಹಾರ ಹೇಗೆ ವಿಷ ಆಗುತ್ತೆ ಅಂತೇಳಿ. ಆಹಾರ ವಿಷಮಯವಾಗೋದು ಹೇಗೆ? ಆಹಾರ ವಿಷ ಆಗೋದು ಅಂದರೆ ನಾವು ಡೈಲಿ ಫುಡ್ ತಗೊಳ್ತೀವಲ್ವಾ, ಊಟ ಮಾಡ್ತೀವಿ, ವಿಷ ಆಗಿಬಿಟ್ರೆ ವಿಷನೇ ತಿಂತೀವ? ಇಲ್ಲ. ಅಂದರೆ ನಾವು ತಿಂತಕ್ಕಂಥ ಆಹಾರ ಏನು ನಮ್ಗೆ ಆರೋಗ್ಯವನ್ನು ಉಂಟು ಮಾಡಬೇಕು, ಅದರಿಂದ ನಮಗೆ ವಿಷವಾಗಿ ಪರಿವರ್ತನೆಯಾಗಿ ನಮ್ಮ ಜೀವಕ್ಕೆ ಹಾನಿಯನ್ನು, ಆರೋಗ್ಯಕ್ಕೆ ಹಾನಿಯನ್ನು ಉಂಟು ಮಾಡಬಾರ್ದು. ಹೇಗಾಗುತ್ತೆ ನೋಡೋಣ. ಬೋಜಾಯ್ ವಾಸ್ ಇನ್ವೆಂಟೆಡ್ ಬೈ ಹಿಸ್ ಫ್ರೆಂಡ್ ಟು ಎ ಪಾರ್ಟಿ ಆ್ಯಂಡ್ ಈ ಏಟ್ ಎ ವೆರೈಟಿ ಆಫ್ ಫುಡ್ ಸ್ಟಫ್. ಬೋಜಾಯ್ ಏನು ಮಾಡ್ದ, ಅವನ ಫ್ರೆಂಡ್ದು ಪಾರ್ಟಿ ಇತ್ತಂತೆ, ಅದಕ್ಕೋಸ್ಕರ ಅವನ ಫ್ರೆಂಡ್ ಮನೆಗೆ ಹೋಗಿದ್ದ.
ಅಲ್ಲಿ ಪಾಟೀಲೇನು ಚೆನ್ನಾಗಿ ವಿವಿಧ ರೀತಿಯಾದ ವೆರೈಟಿ ಆಫ್ ಫುಡ್ ಸ್ಟಫ್ ಏನೇನೋ ಗೋಬಿ ಮಂಚೂರಿ, ಪಾನಿಪುರಿ, ರೋಟಿ, ದಾಲ್, ಪೂರಿ, ಏನೇನು ವೆರೈಟಿ ಇತ್ತು ಎಲ್ಲ ತಿಂದುಬಿಟ್ಟಿದ್ದಾನೆ. ಆನ್ ರೀಚಿಂಗ್ ಓಮ್ ಈ ಸ್ಟಾರ್ಟೆಡ್ ವಾಮಿಟಿಂಗ್. ಆಯಿತು, ಪಾರ್ಟಿ ಮುಗಿಸ್ಕೊಂಡು ಬಂದಿದ್ದಾನೆ. ಮನೆಗೆ ಬಂದ ತಕ್ಷಣ ಏನಾಗಿದೆ, ಅವನಿಗೆ ವಾಮಿಟಿಂಗ್ ಸ್ಟಾರ್ಟ್ ಆಗಿದೆ, ವಾಂತಿ ಶುರುವಾಗಿದೆ. ಆ್ಯಂಡ್ ಹ್ಯಾಡ್ ಟು ಬಿ ಟೇಕನ್ ಟು ಎ ಹಾಸ್ಪಿಟಲ್. ಅವನನ್ನು ಹಾಸ್ಪಿಟಲ್ಗೆ ಕರ್ಕೊಂಡೋದ್ರು. ದ ಡಾಕ್ಟರ್ ಸೆಡ್ ದಟ್ ದಿಸ್ ಕಂಡೀಷನ್ ಕುಡ್ ಬಿ ಡ್ಯೂ ಟು ಎ ಫುಡ್ ಪಾಯ್ಸನಿಂಗ್. ಡಾಕ್ಟರ್ ಏನಂತ ಹೇಳಿದ್ರು, ಇವನ ಈ ಸ್ಥಿತಿಗೆ, ಇವನಿಗೆ ವಾಮಿಟ್ ಆಗ್ತಿರೋದು, ವಾಂತಿ ಬರ್ತಿರೋದು, ಇವನಿಗೆ ಸುಸ್ತಾಗ್ತಿರೋದು ಯಾವುದರಿಂದ, ತಿಂದಿರ್ತಕ್ಕಂಥ ಆಹಾರದಿಂದ. ಅಂದರೆ ಅವನು ತಿಂದಿರ್ತಕ್ಕಂಥ ಆಹಾರ ವಿಷ ಆಗಿದೆ, ಫುಡ್ ಪಾಯ್ಸನಿಂಗ್ ಆಗಿದೆ ಅಂತೇಳಿ ಹೇಳಿದ್ರು. ಪಹೇಲಿ ವಂಡರ್ಸ್ ಹೌ ಫುಡ್ ಕ್ಯಾನ್ ಬಿಕಮ್ ಎ ಪಾಯ್ಸನ್. ಪಹೇಲಿಗೆ ಏನಾಯ್ತು, ಅವಳಿಗೆ ಆಶ್ಚರ್ಯ ಆಯಿತು. ಆಹಾರ, ನಾವು ತಿಂತಕ್ಕಂಥ ಫುಡ್ ಏನಾದ್ರು ಪಾಯ್ಸನ್ ಆಗುತ್ತಾ, ಡೈಲಿ ಫುಡ್ ತೊಗೊಳ್ತೀವಲ್ಲ ಅಂತ ಅವಳಿಗೆ ಕುತೂಹಲ ಆಯಿತು. ಫುಡ್ ಪಾಯ್ಸನಿಂಗ್ ಕುಡ್ ಬಿ ಡ್ಯೂ ಟು ದ ಕನ್ಸಂಪ್ಷನ್ ಆಫ್ ಫುಡ್ ಸ್ಪಾಯ್ಲ್ಡ್ ಬೈ ಸಮ್ ಮೈಕ್ರೋ ಆರ್ಗಾನಿಸಮ್. ಆಹಾರ ಹೇಗೆ ವಿಷ ಆಗುತ್ತೆ, ನಾವು ತಿಂತಕ್ಕಂಥ ಆಹಾರ ಏನಾದರೂ ಹಾಳಾಗಿದ್ರೆ, ಅಂದರೆ ಕೊಳೆತು ಹೋಗೋದು ಅಂತ ಕರೀತಾರಲ್ಲ, ಹೆಚ್ಚು ಸಮಯ ಬೇಯಿಸಿ ಇಟ್ಟುಬಿಡೋದು, 2-3 ದಿನ ಆದರೂ ಅದನ್ನು ಸೇವಿಸದೆ ಅಥವಾ ಹೊರಗೆ ಹಾಕದೆ ಹಾಗೆ ಇಟ್ಟರೆ ಅದರಲ್ಲಿ ಮೈಕ್ರೋ ಆರ್ಗಾನಿಸಮ್ಸ್ಗಳು ಗ್ರೋತ್ ಆಗುತ್ತೆ. ಆಗ ಆಹಾರ ಹಾಳಾಗಿರುತ್ತೆ. ಅದನ್ನೇ ನಾವೇನಂತೀವಿ, ಫುಡ್ ಹಾಳಾಗಿರೋದು, ಚೆನ್ನಾಗಿಲ್ಲದೆ ಇರೋದು ಅಂತ ಕರೆಯೋದು. ಮೈಕ್ರೋ ಆರ್ಗಾನಿಸಮ್ಸ್ ದಟ್ ಗ್ರೋ ಆನ್ ಅವರ್ ಫುಡ್ ಸಮ್ಟೈಮ್ಸ್ ಪ್ರೊಡ್ಯೂಸ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್. ಸೂಕ್ಷ್ಮಾಣು ಜೀವಿಗಳು ನಾವು ತಿಂತಕ್ಕಂಥ ಆಹಾರದಲ್ಲಿ ಬೆಳೆಯೋದಕ್ಕೆ ಯಾವಾಗ ಪ್ರಾರಂಭ ಮಾಡುತ್ತೆ, ಆವಾಗ ಆಹಾರ ಏನಾಗುತ್ತೆ, ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಆಗಿ ವಿಷವಾಗಿ ಪರಿವರ್ತನೆ ಆಗುತ್ತೆ. These make the food poisonous, causing serious illness and even death. ಈ ರೀತಿ ನಾವು ತಿಂತಕ್ಕಂಥ ಆಹಾರ ಮೈಕ್ರೋ ಆರ್ಗಾನಿಸಮ್, ಸೂಕ್ಷ್ಮಾಣು ಜೀವಿಗಳಿಂದ ಏನಾದರೂ ಕೆಟ್ಟೋಗಿ ಹಾಳಾಯಿತು ಅಂದರೆ, ಅದನ್ನು ನಾವೇನಾದರೂ ಸೇವಿಸಿದ್ರೆ ಇಲ್ನೆಸ್ ಅಂದರೆ ನಮ್ಮ ಆರೋಗ್ಯ ಹಾಳಾಗುತ್ತೆ, ಈವನ್ ಡೆತ್. ಅದನ್ನು ನೆಗ್ಲೆಕ್ಟ್ ಮಾಡಿದ್ವಿ ಅಂದ್ರೇನು, ಸಾವು ಸಹ ಸಂಭವಿಸ್ಬೋದು, ಸತ್ತು ಹೋಗ್ತಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಪ್ರಿಸರ್ವ್ ಫುಡ್ ಟು ಪ್ರಿವೆಂಟ್ ಇಟ್ ಫ್ರಮ್ ಬೀಯಿಂಗ್ ಸ್ಪಾಯ್ಲ್ಡ್. ಸೊ ಹಾಗಾದರೆ ನಾವು ತಿಂತಕ್ಕಂಥ ಆಹಾರವನ್ನು ಹಾಳಾಗದಾಗೆ, ಅಂದರೆ ಮೈಕ್ರೋ ಆರ್ಗಾನಿಸಮ್ಸ್ಗಳು, ಹೆಚ್ಚು ಸೂಕ್ಷ್ಮಾಣುಜೀವಿಗಳಿಂದ ಆಹಾರ ಕೆಟ್ಟು ಹೋಗದಾಗೆ, ಕೊಳೆತು ಹೋಗದಾಗೆ ನೋಡ್ಕೊಳ್ಳೋದು ತುಂಬ ಅವಶ್ಯಕವಾಗಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸಿ 2.5 ನೋಡಿ, ಫುಡ್ ಪ್ರಿಸರ್ವೇಷನ್. ಆಹಾರವನ್ನು ಹಾಗಾದರೆ ಹೇಗೆ ಸಂರಕ್ಷಿಸಿಟ್ಕೊಳ್ಳೋದು ಅಂಥೇಳಿ. ಈ ಥರ ಎಲ್ಲ ಹಾಳಾಗಬಾರ್ದು, ಫುಡ್ ಪಾಯ್ಸನಿಂಗ್ ಆಗಬಾರ್ದು ಅಂದರೆ ಅದನ್ನು ಹೇಗೆ ಸಂರಕ್ಷಣೆ ಮಾಡೋದು. ಇನ್ ಚಾಪ್ಟರ್ 1 ವಿ ಹ್ಯಾವ್ ಲರ್ನ್ಡ್ ಅಬೌಟ್ ದ ಮೆಥಡ್ಸ್ ಯೂಸ್ಡ್ ಟು ಪ್ರಿಸರ್ವ್ ಆ್ಯಂಡ್ ಸ್ಟೋರ್ ಫುಡ್ ಗ್ರೈನ್ಸ್. ಫಸ್ಟ್ ಲೆಸನಲ್ಲಿ ಕ್ರಾಪ್ ಪ್ರೊಡಕ್ಷನ್ ಆ್ಯಂಡ್ ಮ್ಯಾನೇಜ್ಮೆಂಟಲ್ಲಿ ಓದಿದ್ದೀವಿ ಅಲ್ವಾ. ಆಹಾರವನ್ನು ಬೆಳೆಯೋದು ಹೇಗೆ ಅದನ್ನು ಡ್ರೈ ಮಾಡಬೇಕು, ನೀಟಾಗಿ ತುಂಬ ದಿನಗಳಿಡಬೇಕು ಅಂದರೆ ಎಲ್ಲಿ ಸ್ಟೋರ್ ಮಾಡಬೇಕು ಮತ್ತು ಹೇಗೆ ಸ್ಟೋರ್ ಮಾಡಬೇಕು, ಚೆನ್ನಾಗಿ ಒಣಗಿಸ್ಬೇಕು ಅಲ್ವಾ, ಡ್ರೈ ಪ್ಲೇಸ್ ಇರಬೇಕು ಅಂತೇಳಿ ಈ ಥರ ಎಲ್ಲ ಸ್ಟೆಪ್ಸ್ನ ಓದಿದ್ದೀವಿ. ಹಾಗಾದರೆ ಹೌ ಡು ವಿ ಪ್ರಿಸರ್ವ್ ಕುಕ್ಡ್ ಫುಡ್, ಅದು ಬೆಳೆದಿರ್ತಕ್ಕಂಥ ಬೆಳೆಯನ್ನು ಸಂರಕ್ಷಿಸೋದಾಯಿತು. ಬೇಯಿಸಿರುವಂತಹ ಕುಕ್ ಮಾಡಿರ್ತಕ್ಕಂಥ ಫುಡ್ಡನ್ನು ಹೇಗೆ ರಕ್ಷಿಸೋದು ಅಟ್ ಹೋಮ್. ಯು ನೋ ದಟ್ ಬ್ರೆಡ್ ಲೆಫ್ಟ್ ಅನ್ಯೂಸ್ಡ್ ಅಂಡರ್ ಮಾಯ್ಸ್ಟ್ ಕಂಡೀಷನ್ಸ್ ಈಸ್ ಅಟ್ಯಾಕ್ಡ್ ಬೈ ಫಂಗಸ್. ನಿಮಗೆ ಗೊತ್ತಿದೆ, ಸ್ವಲ್ಪ ದಿನ ಏನಾದರೂ ಬ್ರೆಡ್ ಸ್ವಲ್ಪ ಒದ್ದೆ ಆಗಿಬಿಟ್ಟಿದೆ ಅಂದ್ಕೊಳ್ಳಿ, ಅದರಲ್ಲಿ ನೀರಿನ ಅಂಶ ಇದೆ, ಕವರ್ ಒಳಗೆ ಹಾಗೆ ಇಟ್ಬಿಟ್ರಿ, ಅದನ್ನು ಗಾಳಿ ಆಡದೆ ಅಥವಾ ನೀವು ತಿಂದೆ ಅಂದರೆ ಏನಾಗ್ಬಿಡುತ್ತೆ, ಅದು ಬೂಸ್ಟ್ ಬಂದುಬಿಡುತ್ತೆ. ಫಂಗಸ್ ಅಂದರೆ ಶಿಲೀಂಧ್ರಗಳು ಅದರಲ್ಲಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಅಲ್ವಾ. ಬೂಸ್ಟ್ ಬಂದರೂ ಮೇಲೆಲ್ಲ ಒಂಥರ ಕಪ್ಪಗೆ ಹತ್ತಿ ಥರ ಬಂದುಬಿಟ್ಟಿರುತ್ತೆ. ಮೈಕ್ರೋ ಆರ್ಗ್ಯಾನಿಸಮ್ ಸ್ಪಾಯ್ಲ್ ಅವರ್ ಫುಡ್, ಅಂದರೆ ನಾವು ತಿಂತಕ್ಕಂಥ ಆಹಾರ ಯಾವುದು ಹಾಳು ಮಾಡ್ತೋ, ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವುದು, ಫಂಗಸ್ ಇಸ್ ಆಲ್ಸೋ ಒನ್ ಆಫ್ ದಿ ಮೈಕ್ರೋ ಆರ್ಗ್ಯಾನಿಸಮ್. ಶಿಲೀಂಧ್ರ ಎಂಬ ಸೂಕ್ಷ್ಮಾಣುಜೀವಿ ನಮ್ಮ ಆಹಾರವನ್ನು ಹಾಳು ಮಾಡ್ತು. ಸ್ಪಾಯ್ಲ್ಡ್ ಫುಡ್ ಎಮಿಟ್ಸ್ ಬ್ಯಾಡ್ ಸ್ಮೆಲ್ ಆ್ಯಂಡ್ ಆ್ಯಸ್ ಎ ಬ್ಯಾಡ್ ಟೇಸ್ಟ್ ಆ್ಯಂಡ್ ಚೇಂಜ್ಡ್ ಕಲರ್. ಹಾಳಾಗಿರ್ತಕ್ಕಂತಹ ಕೊಳೆತಿರುವಂಥ ಆಹಾರ ಏನೇನು ಮಾಡುತ್ತೆ, ಎಮಿಟ್ ಬ್ಯಾಡ್ ಸ್ಮೆಲ್, ಕೆಟ್ಟ ವಾಸನೆಯನ್ನು ಕೊಡುತ್ತೆ. ಆ್ಯಡ್ ಬ್ಯಾಡ್ ಟೇಸ್ಟ್, ರುಚಿ ಇರಲ್ಲ ಅದು. ಈಗ ಅಳಸಿದನ್ನ ನೋಡಿ, ಟೇಸ್ಟ್ ಇರುತ್ತೆ, ಅದು ಚೆನ್ನಾಗಿರಲ್ಲ. ಚೇಂಜ್ಡ್ ಕಲರ್, ಅದರ ಬಣ್ಣವನ್ನು ಸಹ ಕಳ್ಕೊಳ್ಳುತ್ತೆ. ಈ ಸ್ಪಾಯ್ಲಿಂಗ್ ಆಫ್ ಫುಡ್ ಈಸ್ ಕೆಮಿಕಲ್ ರಿಯಾಕ್ಷನ್. ಈ ರೀತಿ ಆಹಾರ ಕೆಟ್ಟು ಹೋಗೋದು ಅಥವಾ ಹಾಳಾಗೋದು ಒಂದು ರಾಸಾಯನಿಕ ಪ್ರಕ್ರಿಯೆ ಆಗಿದೆ. ಇದೊಂದು ರಾಸಾಯನಿಕ ಕ್ರಿಯೆ, ಕೆಮಿಕಲ್ ರಿಯಾಕ್ಷನ್ ಇದು. ಅಂದರೆ ಈಗ ಮರ ಎಷ್ಟು ದಿನ ಇಟ್ಟರೂ ಹಾಗೇ ಇರುತ್ತೆ, ನೀರಿಗೆ ಬಿದ್ದರೆ ಮಾತ್ರ ಅದು ಸ್ವಲ್ಪ ತೂಕ ಕಡಿಮೆ ಆಗುತ್ತೆ, ಬೆಂಡಾಗುತ್ತೆ. ಕಬ್ಬಿಣ
ತುಕ್ಕಿಡಿಯೋದು. ಅದು ಸಹ ಒಂದು ರಾಸಾಯನಿಕ ಕ್ರಿಯೆ. ಅಂದರೆ ಯಾವುದೋ ಒಂದು ಸಬ್ಸ್ಟೆನ್ಸಸ್ಸು ಮತ್ತೆ ತಿರುಗಿ ಅದೇ ವಸ್ತುವಾಗಿ ಬದಲಾಗಲ್ವೋ, ಬೇರೆ ವಸ್ತುವಾಗಿ ಬದಲಾಗ್ಬಿಟ್ಟಿರುತ್ತೆ, ನ್ಯೂ ಸಬ್ಸ್ಟೆನ್ಸಸ್ ಫಾರ್ಮ್ ಮಾಡುತ್ತಲ್ಲ, ಅದನ್ನು ರಾಸಾಯನಿಕ ಕ್ರಿಯೆ ಅಂತೇಳಿ ಕರಿತೀವಿ. ಇದನ್ನು ನೀವು 10th ಬರ್ತೀರಲ್ಲ ಅವಾಗ ಗೊತ್ತಾಗುತ್ತೆ. ಹೀಗೆ ಕುಕ್ ಮಾಡೋವಂಥದ್ದು ಅದು ಒಂದು ಕೆಮಿಕಲ್ ರಿಯಾಕ್ಷನ್ನೇ. ಅಂದರೆ ವಿ ಕೆನಾಟ್ ಗೆಟ್ ಬ್ಯಾಕ್ ಇನ್ ಒರಿಜಿನಲ್ ಸ್ಟೇಟ್. ಅರ್ಥ ಆಯ್ತಾ? ಆ ವಸ್ತುವನ್ನು ಮತ್ತೆ ಅದರ ಮೂಲ ಸ್ಥಾನಕ್ಕೆ ನಾವು ಪಡ್ಕೊಳಕ್ಕಾಗಲ್ಲ, ಹೊಸ ಸಬ್ಸ್ಟೆನ್ಸಸ್ ಆಗಿ ಬದಲಾವಣೆ ಆಗಿರುತ್ತೆ. ಈಗ ಆಹಾರ, ಇಡ್ಲಿನೋ ದೋಸೆನೋ ಅನ್ನನೋ ಬ್ರೆಡ್ಡೋ, ಅದು ಕೊಳೆತೋದ್ಮೇಲೆ ಅದು ಬ್ರೆಡ್ ಆಗೇ ಇರುತ್ತಾ? ಕೊಳೆತು ಹೋಗಿರುತ್ತೆ ಅಲ್ವಾ? ಹಾಗಾಗಿ ಈ ಕೆಟ್ಟು ಹೋಗಿರ್ತಕ್ಕಂಥ ಆಹಾರ ಒಂದು ರಾಸಾಯನಿಕ ಕ್ರಿಯೆ. ಪಹೇಲಿ ಬಾಟ್ ಸಮ್ ಮ್ಯಾಂಗೋಸ್ ಬಟ್ ಶಿ ಕುಡ್ ನಾಟ್ ಹೀಟ್ ದೆಮ್ ಫಾರ್ ಎ ಫ್ಯೂ ಡೇಸ್. ಪಹೇಲಿ ಅವಳು ಏನು ಮಾಡಿದ್ಲು, ಸ್ವಲ್ಪ ಮಾವಿನ ಹಣ್ಣುಗಳನ್ನ ತೊಗೊಂಡು ಬಂದಿದ್ದಾಳೆ, ಆದರೆ ತಿನ್ನಲೇ ಇಲ್ಲ. ಕುಡ್ ನಾಟ್ ಹೀಟ್ ದೆಮ್ ಫಾರ್ ಫ್ಯೂ ಡೇಸ್, ತುಂಬ ದಿನ ಆದರೂ ಅದನ್ನು ತಿಂದೇನೆ ಹಾಗೆ ಇಟ್ಬಿಟ್ಟಿದ್ದಾಳೆ. ಲೇಟರ್ ಶಿ ಫೌಂಡ್ ದಟ್ ದೇ ವರ್ ಸ್ಪಾಯ್ಲ್ಡ್ ಆ್ಯಂಡ್ ರೋಟನ್. ಅಂದ್ರೇನು, ಆಮೇಲೆ ಸ್ವಲ್ಪ ದಿನ ಬಿಟ್ಟು ಹಣ್ಣನ್ನು ತಿನ್ನೋಕ್ಕೆ ಅಂತ ಹೋಗಿದ್ದಾಳೆ. ಸ್ಪಾಯ್ಲ್ಡ್ ಅಂದರೆ ಹಾಳಾಗೋಗಿದೆ ಮತ್ತು ಕೊಳೆತು ಹೋಗಿದೆ, ರೋಟನ್. ಅರ್ಥ ಆಯ್ತಾ? ಬಟ್ ಶಿ ನೋಸ್ ದಟ್ ದ ಮ್ಯಾಂಗೋ ಪಿಕಲ್ ಅವರ್ ಗ್ರ್ಯಾಂಡ್ ಮದರ್ ಮೇಕ್ಸ್ ಡಸ್ ನಾಟ್ ಸ್ಪಾಯ್ಲ್ ಫಾರ್ ಎ ಲಾಂಗ್ ಟೈಮ್. ಆದರೆ ಅವಳಿಗೆ ಒಂದು ಡೌಟ್ ಸ್ಟಾರ್ಟ್ ಆಯಿತು. ನಮ್ಮ ಅಜ್ಜಿ, ಗ್ರ್ಯಾಂಡ್ ಮದರ್ ಅಂದರೆ ತಾಯಿನೋ ತಂದೆ ತಾಯಿನೋ, ಅಜ್ಜಿನ ಹಳೆ ಅವರೆಲ್ಲ ಏನು ಮಾಡ್ತಿದ್ರು, ಮಾವಿನಕಾಯಿ ಉಪ್ಪಿನಕಾಯಿ ಹಾಕೋದನ್ನ ನಾನು ನೋಡಿದ್ದೀನಿ, ತುಂಬ ದಿನಗಳವರೆಗೆ ಇಟ್ಟಿರ್ತಿದ್ರಲ್ಲ, ಹೇಗಿಡ್ತಾಯಿದ್ರು ಅಂತೇಳಿ. ಶೀ ಈಸ್ ಕನ್ಫ್ಯೂಸ್ಡ್. ಅವಳಿಗೆ ಸ್ವಲ್ಪ ಗೊಂದಲ ಸ್ಟಾರ್ಟ್ ಆಯಿತು. ಲೆಟ್ ಅಸ್ ಸ್ಟಡಿ ದ ಕಾಮನ್ ಮೆಥಡ್ಸ್ ಆಫ್ ಪ್ರಿಸರ್ವಿಂಗ್ ಫುಡ್ ಇನ್ ಅವರ್ ಹೋಮ್ಸ್. ಹಾಗಾದರೆ ನಮ್ಮ ಮನೆಗಳಲ್ಲಿ ಆಹಾರವನ್ನು ಕೆಡದಾಗೆ ಹೇಗೆ ಸಂರಕ್ಷಿಸಿರ್ತಾರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ವಿ ಹ್ಯಾವ್ ಟು ಸೇವ್ ಇಟ್ ಫ್ರಮ್ ದ ಅಟ್ಯಾಕ್ ಆಫ್ ಮೈಕ್ರೋ ಆರ್ಗಾನಿಸಮ್. ಸೂಕ್ಷ್ಮಾಣುಜೀವಿಗಳಿಂದ ನಮ್ಮ ಆಹಾರವನ್ನು ಹೇಗೆ ರಕ್ಷಣೆ ಮಾಡ್ಕೊಳ್ಳೋದು ಅಂತೇಳಿ ತಿಳ್ಕೊಳ್ಳೋಣ. ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಕೆಮಿಕಲ್ ಮೆಥಡ್ಸು ಅದನ್ನು ಕಂಟಿನ್ಯೂ ಮಾಡೋಣ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಏನಾದರೂ ಎಕ್ಸ್ಪ್ಲನೇಷನ್ ಅರ್ಥ ಆಗಲಿಲ್ಲ ಅದನ್ನು ಹಾಕಿ, ಮತ್ತು ಇದರದ ಕಂಟಿನ್ಯೂಸ್ ವೀಡಿಯೋಸ್ ಬೇಕು, ಒಂದು ಲೆಸನ್ದು ಫುಲ್ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ಪಾರ್ಟ್ 8ವರೆಗೆ ಅದೆಷ್ಟಿರುತ್ತೆ ಅಷ್ಟು ಎಲ್ಲ ವೀಡಿಯೋಸು ಬೇಕು ಅಂದರೆ ನೀವು ವಿಡಿಯೋ ಓಪನ್ ಮಾಡಿದಾಗ ಪ್ಲೇ ಲಿಸ್ಟ್ ಅಂತ ಇರುತ್ತೆ, ಅಲ್ಲಿಗೆ ಹೋಗಿ ಪ್ಲೇ ಲಿಸ್ಟನ್ನು ಚೆಕ್ ಮಾಡಿ, ನಿಮಗೆ ಬೇಕಾದಂತಹ ಒಂದು ಲೆಸನ್ನ ಎಲ್ಲ ವೀಡಿಯೋಸು ಸಿಗುತ್ತೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಹೋಮ್ವರ್ಕ್ ಕ್ವಶನ್ಸ್ನ ತಗೊಳ್ಳಿ. ಫಸ್ಟ್ ಕ್ವಶನ್, ವಾಟ್ ಆರ್ ದ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಅನಿಮಲ್ಸ್? ಪ್ರಾಣಿಗಳಿಗೆ ಬರ್ತಕ್ಕಂಥ ರೋಗಗಳು ಯಾವುದು? ಹಾಗೆ ವಾಟ್ ಆರ್ ದ ಡಿಸೀಸ್ ಕಾಸಿಂಗ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ಪ್ಲಾಂಟ್ಸ್? ಗಿವ್ ಎನ್ ಎಕ್ಸಾಂಪಲ್. ಥರ್ಡ್ ಒನ್, ವಿಚ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾಸ್ ರಸ್ಟ್ ಆಫ್ ವೀಟ್? ಇಲ್ಲಿ ಬಾಕ್ಸಲ್ಲಿ ಇದೆಯಲ್ಲ, ಯಾವ ಮೈಕ್ರೋ ಆರ್ಗ್ಯಾನಿಸಮ್ ಇಂದ ವೀಟ್ಗೆ, ಗೋಧಿಗೆ ತುಕ್ಕು ರೋಗ ಬರುತ್ತೆ ಇದಕ್ಕೆ. ಆ್ಯಂಡ್ ಸಿಟ್ರಸ್ ಕ್ಯಾಂಕರ್, ಈ ಎರಡಕ್ಕೆ ವಿಚ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಕಾಸ್ಡ್ ಸಿಟ್ರಸ್ ಕ್ಯಾಂಕರ್ ಆ್ಯಂಡ್ ರಸ್ಟ್ ಆಫ್ ವೀಟ್? ಇದಕ್ಕೆ ಆನ್ಸರ್ ಮಾಡಬೇಕು. ಆ್ಯಂಡ್ cooking food or spoiled food is which what type of reaction? ಅಡಿಗೆ ಮಾಡೋದು, ಕೊಳೆತು ಹೋಗಿರ್ತಕ್ಕಂಥ ಆಹಾರ, ಹಾಳಾಗಿರುವಂಥ ಆಹಾರ, ಇದು ಯಾವ ಕ್ರಿಯೆ, ಇಂತಹ ಒಂದು ಪ್ರಕ್ರಿಯೆ ಅಂತೇಳಿ ಬರೀಬೇಕು. ಅರ್ಥ ಆಯ್ತಾ? ಇದಿಷ್ಟು ಇವತ್ತಿನ ಕ್ಲಾಸ್ದು ಹೋಮ್ವರ್ಕ್. ಫಸ್ಟ್ ಯು ಹ್ಯಾವ್ ಟು ರೀಡ್ ಇನ್ ಯುವರ್ ಟೆಕ್ಸ್ಟ್ ಬುಕ್, ಆಫ್ಟರ್ ಟ್ರೈ ಟು ಆನ್ಸರ್ ಆಲ್ ದೀಸ್ ಹೋಮ್ವರ್ಕ್ ಕ್ವಶನ್ಸ್. ಫಸ್ಟು ನಿಮ್ಮ ಟೆಕ್ಸ್ಟ್ ಬುಕ್ನ ಓದಿ, ಈ ಲೆಸನ್ನ ಅರ್ಥ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ವರ್ಡ್ಸ್ನ ಅಂಡರ್ಲೈನ್ ಮಾಡಿಕೊಂಡು ಆಮೇಲೆ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಓಕೆನಾ?